ಕೆಲವೇ ಕ್ಷಣಗಳಲ್ಲಿ ಹಿಜಾಬ್ ವಿಚಾರಣೆ ಆರಂಭ. ಹೈಕೋರ್ಟ್ ತ್ರಿಸದಸ್ಯ ಪೀಠದಿಂದ ಹಿಜಾಬ್ ವಿಚಾರಣೆ ಆರಂಭ. ಅರ್ಜಿದಾರರು ಸರ್ಕಾರದ ವಾದ ಆಲಿಸಲಿರುವ ತ್ರಿಸದಸ್ಯ ಪೀಠ ಕೆಲವೇ ಕ್ಷಣಗಳಲ್ಲಿ ಹಿಜಾಬ್ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ. ಅರ್ಜಿದಾರರು ಸರ್ಕಾರದ ವಾದವನ್ನ ಆಲಿಸಲಿರುವ ತ್ರಿಸದಸ್ಯ ಪೀಠ ವಾದ ಪ್ರತಿವಾದವನ್ನ ಆಲಿಸಲಿರೋ ತ್ರಿಸದಸ್ಯ ಪೀಠ ನೇನು ಕೆಲವೇ ಕ್ಷಣಗಳಲ್ಲಿ ಹಿಜಾಬ್ ಅರ್ಜಿ ವಿಚಾರಣೆ ಆರಂಭ ಆಗತ್ತೆ. ತ್ರಿಸದಸ್ಯ ಪೀಠದಲ್ಲಿ ಹಿಜಾಬ್ ಅರ್ಜಿ ವಿಚಾರಣೆ ವಾದ ಪ್ರತಿವಾದ ಆಲಿಸಲಿರೋ ತ್ರಿಸದಸ್ಯ ಪೀಠ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ನೇತೃತ್ವದಲ್ಲಿ ವಿಚಾರಣೆ ಆರಂಭ ಆಗತ್ತೆ. ನೇನು ಕೆಲ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗಲಿದೆ. ವಾದ ಪ್ರತಿವಾದವನ್ನ ಆಲಿಸಲಿರೋ ತ್ರಿಸದಸ್ಯ ಪೀಠ ಅರ್ಜಿದಾರರು ಹಾಗೂ ಸರ್ಕಾರದ ವಾದವನ್ನ ಆಲಿಸಲಿದೆ ಪೀಠ. ತ್ರಿಸದಸ್ಯ ಪೀಠದಲ್ಲಿ ಹಿಜಾಬ್ ಅರ್ಜಿ ವಿಚಾರಣೆ ಆಗತ್ತೆ. ನಿನ್ನೆ ಹಿಜಾಬ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಶಾಲಾ ಸಮಿತಿಯಿಂದ ಸಮವಸ್ತ್ರ ನಿಗದಿ ಅಕ್ರಮ ಅನ್ನುವಂತಹ ವಾದವನ್ನ ಮಂಡಿಸಿದ್ರು. ಹಿಜಾಬ್ ಪರ ವಕೀಲರಾದಂತಹ ದೇವದತ್ ಕಾಮತ್ ಇಂದು ಕೂಡ ವಿಚಾರಣೆ ಮುಂದುವರಿಯುತ್ತೆ. ವಾದ ಪ್ರತಿವಾದವನ್ನ ಆಲಿಸಲಿದ್ದಾರೆ ನ್ಯಾಯಮೂರ್ತಿಗಳು. ಕೆಲ ಕ್ಷಣಗಳಲ್ಲಿ ಹಿಜಾಬ್ ವಿಚಾರಣೆ ಆರಂಭ ಆಗುತ್ತೆ. ಹೈಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಹಿಜಾಬ್ ವಿಚಾರಣೆ ಅರ್ಜಿದಾರರು ಹಾಗೇನೆ ಸರ್ಕಾರದ ವಾದವನ್ನ ಆಲಿಸಲಿರುವ ಪೀಠ. ಹಿಜಾಬ್ ಧರಿಸೋದು ಮುಸ್ಲಿಂ ಹೆಣ್ಣು ಮಕ್ಕಳ ಮೂಲಭೂತ ಹಕ್ಕು, ಕಡ್ಡಾಯ ಕೂಡ. ಇದು ನಿನ್ನೆ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿದಂಥದ್ದು. ಜೊತೆಗೆ ಸರ್ಕಾರದ ಫೆಬ್ರವರಿ 5ರ ಆದೇಶ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಂತ ವಾದವನ್ನ ಮಂಡಿಸಿದ್ರು ದೇವದತ್ ಕಾಮತ್ ಅವರು. ಇಂದು ಕೂಡ ವಾದ ಪ್ರತಿವಾದ ಮುಂದುವರಿಯುತ್ತೆ. ಹೈಕೋರ್ಟ್ನ ತ್ರಿಸದಸ್ಯ ಪೀಠದಿಂದ ಹಿಜಾಬ್ ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಇಂದು ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಕರ್ನಾಟಕ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದರ ಕುರಿತಾಗಿ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಹೈಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಹಿಜಾಬ್ ವಿಚಾರಣೆ ಆರಂಭ. ತ್ರಿಸದಸ್ಯ ಪೀಠದಿಂದ ಹಿಜಾಬ್ ವಿಚಾರಣೆ ಆರಂಭಗೊಂಡಿದೆ. ಅರ್ಜಿದಾರರು ಸರ್ಕಾರದ ವಾದವನ್ನ ಆಲಿಸಲಿರುವ ತ್ರಿಸದಸ್ಯ ಪೀಠ ಸಿಜೆ ಋತುರಾಜ್ ಅವಸ್ಥಿ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಈಗಷ್ಟೇ ಹಿಜಾಬ್ ವಿಚಾರಣೆ ಆರಂಭಗೊಂಡಿದೆ. ಅರ್ಜಿದಾರರ ಪರ ದೇವದತ್ ಕಾಮತ್ ಇಂದು ಕೂಡ ತಮ್ಮ ವಾದವನ್ನ ಮುಂದುವರಿಸುವ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ಹಿಜಾಬ್ ವಿಚಾರಣೆ ಆರಂಭ. ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಸಿಜೆ ಋತುರಾಜ್ ಅವಸ್ಥಿ ಅವರ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭಗೊಂಡಿದೆ. ಹೈಕೋರ್ಟ್ ಆದೇಶವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ.
ಹೈಕೋರ್ಟ್ ಮಧ್ಯಂತರ ಆದೇಶ ಏನಿದೆ ಅದನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಹೈಕೋರ್ಟ್ನಲ್ಲಿ ಹಿಜಾಬ್ ಅರ್ಜಿ ವಿಚಾರಣೆ ಆರಂಭಗೊಂಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಅಂತ ಹೇಳಿದ ಸಿಜೆ. ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದ್ದು ಅರ್ಜಿ ಸಲ್ಲಿಸಿದ್ದ ಕಾಲೇಜುಗಳಿಗೆ ಮಾತ್ರ. ಹೈಕೋರ್ಟ್ ಆದೇಶವನ್ನ ರಾಜ್ಯ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಸಿಜೆ ರಿತುರಾಜ್ ಅವಸ್ಥಿ. ಸರ್ಕಾರದ ಕ್ರಮದ ವಿರುದ್ಧ ಮೊಹಮ್ಮದ್ ತಾಹಿರ್ ವಾದ. ಹೈಕೋರ್ಟ್ ಆದೇಶವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ. ವಕೀಲ ಮೊಹಮ್ಮದ್ ತಾಹಿರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅವರ ಮಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡಿ ಅಂತ ಸಿಜೆ ಅವರು ಹೇಳ್ತಾರೆ. ಅರ್ಜಿಯನ್ನ ಸಲ್ಲಿಸಿ ಅಂತ ಸಿಜೆ ಹೇಳಿದ್ದಾರೆ. ಅರ್ಜಿದಾರರ ಪರ ವಕೀಲ ತಾಹಿರ್ಗೆ ಸಿಜೆ ತರಾಟೆ. ಹೈಕೋರ್ಟ್ ಆದೇಶವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಮೊಹಮ್ಮದ್ ತಾಹಿರ್ ಅವರು ತ್ರಿಸದಸ್ಯ ಪೀಠದಲ್ಲಿ ಹೇಳ್ತಾರೆ. ಅರ್ಜಿದಾರರ ಪರ ವಕೀಲರು ಅದಕ್ಕೆ ಸಂಬಂಧಪಟ್ಟಂತಹ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿದ್ದಾರೆ ಸಿಜೆ. ಸರ್ಕಾರದ ಕ್ರಮದ ವಿರುದ್ಧ ಮೊಹಮ್ಮದ್ ತಾಹಿರ್ ವಾದ. ಕೋರ್ಟ್ ಆದೇಶದ ಬಗ್ಗೆ ಅನುಮಾನವಿದ್ರೆ ಪೀಠದ ಎದುರು ಮನವಿ ಸಲ್ಲಿಸಿ. ಆದೇಶದ ಬಗೆಗಿನ ಅನುಮಾನಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಸಿಜೆ ಹೇಳ್ತಾರೆ. ಹೈಕೋರ್ಟ್ ಆದೇಶವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎನ್ನುವಂತಹ ಅರ್ಜಿದಾರರ ಪರ ವಕೀಲ ಮೊಹಮ್ಮದ್ ತಾಹಿರ್ ಅವರ ಮಾತಿಗೆ ಸಿಜೆ ಅವರು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತಹ ಅರ್ಜಿಯನ್ನ ಸಲ್ಲಿಸಿ. ಮಧ್ಯಂತರ ಆದೇಶದ ಕುರಿತಾಗಿ ಏನಾದರೂ ಅನುಮಾನವಿದ್ರೆ ಪೀಠದ ಮುಂದೆ ಮನವಿಯನ್ನ ಸಲ್ಲಿಸಿ ಅಂತ ಹೇಳ್ತಾರೆ. ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಂವಿಧಾನದ ಕನ್ನಡ ಅನುವಾದ ಓದುತ್ತಾ ಇದ್ದಾರೆ ದೇವದತ್ ಕಾಮತ್. ಸಂವಿಧಾನದ ಕನ್ನಡ ಅನುವಾದ ಓದುತ್ತಿರುವ ದೇವದತ್ ಕಾಮತ್ ಪಬ್ಲಿಕ್ ಆರ್ಡರ್ ಶಬ್ದಕ್ಕೆ ಕನ್ನಡದ ಅನುವಾದ ಸಾರ್ವಜನಿಕ ಸುವ್ಯವಸ್ಥೆ. ಸಂವಿಧಾನದ ಕನ್ನಡ ಅನುವಾದವನ್ನ ಓದುತ್ತಾ ಇರುವ ದೇವದತ್ ಕಾಮತ್ ಪಬ್ಲಿಕ್ ಆರ್ಡರ್ ಶಬ್ದಕ್ಕೆ ಕನ್ನಡದ ಅನುವಾದ ಸಾರ್ವಜನಿಕ ಸುವ್ಯವಸ್ಥೆ. ಸಂವಿಧಾನದ ಕನ್ನಡ ಅನುವಾದವನ್ನ ಓದ್ತಾ ಇದ್ದಾರೆ. ಹಿಜಾಬ್ ಧರಿಸದಂತೆ ತಡೆದಿರೋದು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು. ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಂತೆ ಸರ್ಕಾರಿ ಆದೇಶದಲ್ಲಿ ಉಲ್ಲೇಖ ಇದೆ. ಹಿಜಾಬ್ ಧರಿಸದಂತೆ ತಡೆದಿರೋದು
ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ಹೀಗೆ ಹೇಳ್ತಾ ಇದೆ ಎಂದು ನಾನು ಕಲ್ಪನೆ ಮಾಡಿಕೊಳ್ಳುತ್ತಿಲ್ಲ. ಸಂವಿಧಾನದ ಕನ್ನಡ ಅನುವಾದವನ್ನ ದೇವದತ್ ಕಾಮತ್ ಅವರು ಓದ್ತಾ ಇದ್ದಾರೆ. ಪಬ್ಲಿಕ್ ಆರ್ಡರ್ ಎನ್ನುವ ಪದಕ್ಕೆ ಕನ್ನಡ ಪದ ಹೇಳಿರುವಂಥದ್ದು, ಹಿಜಾಬ್ ಧರಿಸದಂತೆ ತಡೆದಿರೋದು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ಹೀಗೆ ಹೇಳುತ್ತಿದೆ ಅಂತ ನಾನು ಕಲ್ಪಿಸಿಕೊಳ್ಳಲ್ಲ. ಸಾರ್ವಜನಿಕ ಸುವ್ಯವಸ್ಥೆ ಶಬ್ದಕ್ಕೆ ಎರಡು ಅರ್ಥವಿರಲು ಸಾಧ್ಯವಿಲ್ಲ. ಸರ್ಕಾರಿ ಆದೇಶದಲ್ಲಿರೋದನ್ನೇ ಹೇಳುತ್ತಿದ್ದೇನೆ ಅಂತ ಹೇಳ್ತಾರೆ ವಕೀಲ ದೇವದತ್ ಕಾಮತ್. ಸಾರ್ವಜನಿಕ ಸುವ್ಯವಸ್ಥೆ ಶಬ್ದಕ್ಕೆ ಎರಡು ಅರ್ಥವಿರಲು ಸಾಧ್ಯವಿಲ್ಲ. ಸಂವಿಧಾನದಲ್ಲಿ ಹೀಗೂ ಆಗಬಹುದು ಹಾಗೂ ಆಗಬಹುದೆನ್ನಲು ಸಾಧ್ಯವಿಲ್ಲ. ಸರ್ಕಾರಿ ಆದೇಶದಲ್ಲಿರೋದನ್ನೇ ಹೇಳ್ತಾ ಇದ್ದೇನೆ ಅಂತ ವಕೀಲ ದೇವದತ್ ಕಾಮತ್ ಅವರು ಹೇಳ್ತಾರೆ. ಹಿಜಾಬ್ ಧರಿಸದಂತೆ ತಡೆದಿರೋದು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ಹೀಗೆ ಹೇಳ್ತಾ ಇದೆ ಎಂದು ನಾನು ಕಲ್ಪನೆ ಮಾಡಿಕೊಳ್ಳುತ್ತಿಲ್ಲ. ಸರ್ಕಾರಿ ಆದೇಶದಲ್ಲಿರೋದನ್ನೇ ಹೇಳುತ್ತಿದ್ದೇನೆ ಅಂತ ಹೇಳ್ತಾರೆ ವಕೀಲ ಕಾಮತ್. ಸಾರ್ವಜನಿಕ ಸುವ್ಯವಸ್ಥೆ ಶಬ್ದ ಅದಕ್ಕೆ ಎರಡು ಅರ್ಥವಿರಲು ಸಾಧ್ಯವಿಲ್ಲ. ಸಂವಿಧಾನದಲ್ಲಿ ಹೀಗೂ ಆಗಬಹುದು ಹಾಗೂ ಆಗಬಹುದು ಎನ್ನಲು ಸಾಧ್ಯವಿಲ್ಲ. ಸರ್ಕಾರಿ ಆದೇಶದಲ್ಲೇನಿದೆ ಅದನ್ನೇ ಹೇಳುತ್ತಿದ್ದೇನೆ. ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು ವಾದ ಮಂಡಿಸುತ್ತಿದ್ದಾರೆ. ಸರ್ಕಾರಿ ಆದೇಶ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೇನೆ. ಸಾರ್ವಜನಿಕ ಸುವ್ಯವಸ್ಥೆ ಶಬ್ದಕ್ಕೆ ಎರಡು ಅರ್ಥ ಇರಲ್ಲ. ದೇವದತ್ ಕಾಮತ್ ಅವರು ಮಂಡಿಸ್ತಾ ಇರುವಂತಹ ವಾದ ಇದು. ಸಂವಿಧಾನದ ಕನ್ನಡ ಅನುವಾದ ಅದನ್ನು ಓದ್ತಾ ಇದ್ದಾರೆ. ಪಬ್ಲಿಕ್ ಆರ್ಡರ್ ಅರ್ಥ ಸಾರ್ವಜನಿಕ ಸುವ್ಯವಸ್ಥೆ. ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ಹಿಜಾಬ್ ಧರಿಸದಂತೆ ತಡೆದಿರೋದು ಇದನ್ನ ನಾನು ಕಲ್ಪನೆ ಮಾಡಿಕೊಳ್ಳಲ್ಲ. ಸಂವಿಧಾನದಲ್ಲಿ ಹೀಗೂ ಆಗಬಹುದು ಹಾಗೂ ಆಗಬಹುದು ಅನ್ನೋದಿರಲ್ಲ, ಎರಡು ಅರ್ಥ ಇರಲ್ಲ.
ಸಂವಿಧಾನದ 25ನೇ ವಿಧಿಯ ಬಗ್ಗೆ ಮಾತ್ರ ಯಾಕೆ ಮಾತನಾಡ್ತಾ ಇದ್ದೀವಿ? ಸಂವಿಧಾನದ 25ನೇ ವಿಧಿ ಬಗ್ಗೆ ಮಾತ್ರ ಯಾಕೆ ಮಾತನಾಡುತ್ತಿದ್ದೀರಿ? ಸಂವಿಧಾನದ 25(2) ವಿಧಿಯ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಸಂವಿಧಾನದ 25(1) ಬಗ್ಗೆ ಮಾತ್ರ ಯಾಕೆ ಮಾತನಾಡ್ತಾ ಇದ್ದೀರಿ? ಸಂವಿಧಾನದ 25(2) ವಿಧಿಯ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ನ್ಯಾಯಪೀಠ ಕೇಳ್ತಿದೆ. ಸಾಮಾಜಿಕ ಸುಧಾರಣೆಗೆ ಧಾರ್ಮಿಕ ಹಕ್ಕುಗಳನ್ನು ತಡೆ ಹಿಡಿಯಬಹುದು ಅಂತ ಹೇಳಿದೆ ಸಂವಿಧಾನದ 25ನೇ ವಿಧಿ. ಅದಕ್ಕೆ ಒಂದು ತೀರ್ಪು ಉಲ್ಲೇಖಿಸುತ್ತಿದ್ದೇನೆ. ಬೋಹರಾ ಸಮುದಾಯಕ್ಕೆ ಸೇರಿದ ಒಂದು ಕೇಸ್ ಬಾಂಬೆ ಹೈಕೋರ್ಟ್ನಲ್ಲಿತ್ತು. ಸಂವಿಧಾನದ 25(2) ವಿಧಿಯಲ್ಲಿ ಸಾಮಾಜಿಕ ಸುಧಾರಣೆಗೆ ಧಾರ್ಮಿಕ ಹಕ್ಕುಗಳನ್ನು ತಡೆ ಹಿಡಿಯುವುದರ ಕುರಿತಾಗಿ ಅದಕ್ಕೆ ಒಂದು ತೀರ್ಪು ಉಲ್ಲೇಖಿಸುತ್ತಿದ್ದೇನೆ. ಬೋಹರಾ ಸಮುದಾಯಕ್ಕೆ ಸೇರಿದ ಒಂದು ಕೇಸ್ ಬಾಂಬೆ ಹೈಕೋರ್ಟ್ನಲ್ಲಿತ್ತು. ಸಂವಿಧಾನದ 25(2) ವಿಧಿಯಲ್ಲಿ ಏನಿದೆ ಅನ್ನೋದರ ಬಗ್ಗೆ ಕಾಮತ್ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸಾವಿರದ 1962ರ ಪ್ರಕಾರ ಸರ್ದಾರ್ ಸಾಯಿದ್ನ ಸೈಫುದ್ದೀನ್ ಪ್ರಕರಣವನ್ನ ಇಲ್ಲಿ ಉಲ್ಲೇಖಿಸ್ತಾರೆ. ಬಾಂಬೆ ವಿಧಾನಸಭೆಯಲ್ಲಿ ಒಂದು ಕಾನೂನು ಜಾರಿಗೆ ತರಲಾಯಿತು. ಧರ್ಮದ ಅವಿಭಾಜ್ಯ ಅಂಗವನ್ನ ಪಾಲಿಸದ ಕಾರಣಕ್ಕೆ ಧಾರ್ಮಿಕ ಬಹಿಷ್ಕಾರ. ಸಾವಿರದ 1962ರ ಪ್ರಕಾರ ಸರ್ದಾರ್ ಸಾಯಿದ್ನ ಸೈಫುದ್ದೀನ್ ಪ್ರಕರಣ ಬಾಂಬೆ ವಿಧಾನಸಭೆಯಲ್ಲಿ ಒಂದು ಕಾನೂನು ಜಾರಿಗೆ ತರಲಾಯಿತು. ಧರ್ಮದ ಅವಿಭಾಜ್ಯ ಅಂಗವನ್ನ ಪಾಲಿಸದ ಕಾರಣಕ್ಕೆ ಧಾರ್ಮಿಕ ಬಹಿಷ್ಕಾರ. ಒಂದು ತೀರ್ಪನ್ನ ವಕೀಲರು ಇಲ್ಲಿ ಉಲ್ಲೇಖಿಸ್ತಾರೆ. ಅದು 1962ರ ಪ್ರಕಾರ ಸರ್ದಾರ್ ಸೈಫುದ್ದೀನ್ ಪ್ರಕರಣ. ಅದು ಬಾಂಬೆ ವಿಧಾನಸಭೆಯಲ್ಲಿ ಒಂದು ಕಾನೂನು ಜಾರಿಗೆ ತರಲಾಯಿತು. ಧರ್ಮದ ಅವಿಭಾಜ್ಯ ಅಂಗವನ್ನ ಪಾಲಿಸದ ಕಾರಣಕ್ಕೆ ಧಾರ್ಮಿಕ ಬಹಿಷ್ಕಾರ. ಸಾವಿರದ 1962ರ ಒಂದು ತೀರ್ಪು ಇಲ್ಲಿ ಉಲ್ಲೇಖವಾಗ್ತಾ ಇದೆ. ಅರ್ಜಿದಾರರ ಪರ ದೇವದತ್ ಕಾಮತ್ ಅದನ್ನು ಉಲ್ಲೇಖಿಸ್ತಾರೆ.
ಆಗ ಸುಪ್ರೀಂ ಕೋರ್ಟ್ ಧರ್ಮದ ಅವಿಭಾಜ್ಯ ಆಚರಣೆಗಳನ್ನ ಎತ್ತಿ ಹಿಡಿಯಿತು. ಆಗ ಸುಪ್ರೀಂ ಕೋರ್ಟ್ ಧರ್ಮದ ಅವಿಭಾಜ್ಯ ಅಂಶಗಳನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.